ಆತ್ಮೀಯ ವಿದ್ಯಾರ್ಥಿಗಳಿಗೆ ಕನ್ನಡ ಕೋಶ ಚಾನೆಲ್ಗೆ ಸುಸ್ವಾಗತ. ಮಕ್ಕಳೇ, ಇಂದು ನಾವು SSLCಯ ದ್ವಿತೀಯ ಭಾಷೆ ಕನ್ನಡದ ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಅನ್ನ ನೋಡೋಣ. ಮಕ್ಕಳೇ, ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ ಆಯಾ ಘಟಕಕ್ಕೆ ಇಂತಿಷ್ಟೇ ಅಂಕಗಳು ಅಂತ ಹೇಳಿ ನಿಗದಿಯನ್ನ ಮಾಡಲಾಗಿದೆ. ಆ ಬ್ಲೂ ಪ್ರಿಂಟ್ನ ಪ್ರಕಾರ ನೀವು ಓದ್ತಾ ಬಂದ್ರೆ ನೀವು ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನ ಗಳಿಸಬಹುದು. ಈಗ ಮೊದಲಿಗೆ 1 ಅಂಕದ ಪ್ರಶ್ನೆಗಳು ಯಾವ ಯಾವ ಲೆಸನ್ನಿಂದ ಅಥವಾ ಪಾಠದಿಂದ ಪದ್ಯದಿಂದ ಬಂದಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಪಾಠ 2 ಹಸಿ ಮಸಿ ಕೃಷಿಯಿಂದ 1, ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳಿಂದ ಬಂದಿದೆ. ಹಕ್ಕಿಗೂಡುಗಳ ನಿಗೂಢ ಜಗತ್ತು 1, ಹಾಗೆ ಗಂಗೆಯಲ್ಲಿ ದೀಪಮಾಲೆ 1 ಪ್ರಶ್ನೆ, ನನ್ನ ಗೋಪಾಲ 1 ಪ್ರಶ್ನೆ, ಹಾಗೆ ಪಾಠ 8 ಸೌಜನ್ಯ ಇಂದ 1 ಅಂಕ. ಸೊ ಒಟ್ಟಾರೆ ಗದ್ಯ ಭಾಗದಿಂದ 6 ಪ್ರಶ್ನೆಗಳು 6 ಅಂಕಗಳು ಸಿಗುತ್ತೆ. ಆನಂತರ ಪದ್ಯ ಭಾಗದಲ್ಲಿ ಸವಿ ಚೈತ್ರ ಇಂದ 1, ಸದ್ದು ಮಾಡದಿರಿ 1, ಮೂಡಲ್ ಕುಣಿಗಲ್ ಕೆರೆಯಿಂದ 1, ವಚನಗಳಿಂದ 2, ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ 1. ಸೊ ಪದ್ಯ ಭಾಗದಿಂದ ಕೂಡ 6 ಅಂಕಗಳು. ಒಟ್ಟು 1 ವಾಕ್ಯದಲ್ಲಿ ಉತ್ತರಿಸಿ 12 ಪ್ರಶ್ನೆಗಳಿರುತ್ತೆ, 12 ಅಂಕಗಳು ಇರುತ್ತೆ. ಸೊ ಮೊದಲಿಗೆ ನೀಲನಕ್ಷೆಯ ಪ್ರಕಾರ 1 ಅಂಕದ ಪ್ರಶ್ನೆಗಳು. ಪಾಠ ಹಸಿ ಮಸಿ ಕೃಷಿಯಿಂದ. ಪ್ರಶ್ನೆ 1, ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ಉತ್ತರ, ದೇಶದ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ಪ್ರಶ್ನೆ 2, ಹಸಿ ಮಸಿ ಎಂದರೇನು? ಉತ್ತರ, ಹಸಿ ಎಂದರೆ ಯುದ್ಧ, ಯುದ್ಧ ಎಂದರೆ ಸೈನಿಕರು, ಮಸಿ ಎಂದರೆ ಸಾಹಿತ್ಯ ರಚನೆ. ಪ್ರಶ್ನೆ 3, ಈ ನಾಡಿನ ಬೆನ್ನೆಲುಬು ಯಾರು? ಉತ್ತರ, ಕೃಷಿಕ ಅಥವಾ ರೈತ ಈ ನಾಡಿನ ಬೆನ್ನೆಲುಬು. ಪ್ರಶ್ನೆ 4, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಉತ್ತರ, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ. ಪ್ರಶ್ನೆ 5, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿತು? ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿತು. ಇದಿಷ್ಟು ಗದ್ಯ 2ರ 1 ಅಂಕದ ಪ್ರಶ್ನೆಗಳು. ಇನ್ನು ಗದ್ಯ 3, ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು. ಮೊದಲ ಪ್ರಶ್ನೆ, ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಪುಟ್ಟರಾಜರ ತಂದೆ ರೇವಯ್ಯ, ತಾಯಿ ಸಿದ್ದಮ್ಮ. ಪ್ರಶ್ನೆ 7, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಉತ್ತರ, ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ. 8ನೇ ಪ್ರಶ್ನೆ, ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ, ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು. ಪ್ರಶ್ನೆ 9, ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು? ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. ಪ್ರಶ್ನೆ 10, ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಉತ್ತರ, ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವುದಕ್ಕಾಗಿ ಖಾದಿ ಬಟ್ಟೆಯನ್ನು ತೊಡಲು ನಿರ್ಧರಿಸಿದ್ದರು. ಇದಿಷ್ಟು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಪಾಠದಿಂದ ಬಂದಂತಹ 1 ಅಂಕದ ಪ್ರಶ್ನೆಗಳು. ಮುಂದಿನ ಪಾಠ ಹಕ್ಕಿಗೂಡುಗಳ ನಿಗೂಢ ಜಗತ್ತು. ಪ್ರಶ್ನೆ 1, ಸಸ್ತನಿಗಳ ಆಶ್ರಯ ದಾಣಗಳು ಯಾವುವು? ಉತ್ತರ, ಸಸ್ತನಿಗಳ ಆಶ್ರಯ ದಾಣಗಳು ಗುಹೆ, ಪೊಟರೆ, ಗೂಡು, ಬಿಲದಂತಹ ಜಾಗಗಳು ಸಸ್ತನಿಗಳ ಆಶ್ರಯ ದಾಣಗಳಾಗಿವೆ. ಇನ್ನು ಪ್ರಶ್ನೆ 12, ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ? ಉತ್ತರ, ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತವೆ. ಪ್ರಶ್ನೆ 13, ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಉತ್ತರ,
ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪಜ್ಞತೆ, ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. ಪ್ರಶ್ನೆ 14. ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? ಉತ್ತರ: ಹಕ್ಕಿಯ ದೇಹ ಸ್ವರೂಪ, ಪರಿಸರದ ವೈಲಕ್ಷಣಗಳು, ಬಲಿ ಬೇಟೆ ಸಂಬಂಧಗಳು ಅದರ ಸಾಮರ್ಥ್ಯಕ್ಕೆ ಮಿತಿಯನ್ನ ಒಡ್ಡುತ್ತವೆ. ಪ್ರಶ್ನೆ 15. ಅಮೆರಿಕದಲ್ಲಿ ಗ್ರಾನೈಟ್ ಕಡಲ ಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸುತ್ತದೆ? ಅಮೆರಿಕದಲ್ಲಿ ಗ್ರಾನೈಟ್ ಎಂಬ ಕಡಲ ಹಕ್ಕಿ ಗಾಲ್ಫ್ ಚೆಂಡು, ನೀಲಿ ಶೀಶೆಯ ಚೂರು, ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಬೊಂಬೆಯೊಂದನ್ನು ತಂದು ಅಲಂಕರಿಸುತ್ತದೆ. ಇದಿಷ್ಟು ಪಾಠ 4ರ 1 ಅಂಕದ ಪ್ರಶ್ನೆಗಳು. ಇನ್ನು ಪಾಠ 6 ಗಂಗೆಯಲ್ಲಿ ದೀಪಮಾಲೆ. ಪ್ರಶ್ನೆ 16. ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು? ಉತ್ತರ: ಹರಿದ್ವಾರದಲ್ಲಿ ಲೇಖಕರಿಗೆ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಗುರಿಯಾಗಿತ್ತು. ಪ್ರಶ್ನೆ 17. ಹ್ಯೂಯೆನ್ ಸಾಂಗನು ಹರಿದ್ವಾರವನ್ನು ಏನೆಂದು ಬಣ್ಣಿಸಿದ್ದಾನೆ? ಉತ್ತರ: ಹ್ಯೂಯೆನ್ ಸಾಂಗನು ಹರಿದ್ವಾರವನ್ನು ಮೊಯುಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ. ಇನ್ನು ಪ್ರಶ್ನೆ 18. ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ: ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಪ್ರಶ್ನೆ 19. ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು? ಗಂಗೆಯ ದೇವಸ್ಥಾನದ ಸುತ್ತ ಎದ್ದ ಗಂಟೆ, ಜಾಗಟೆ, ಶಂಖಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು. ಇದಿಷ್ಟು ಗಂಗೆಯಲ್ಲಿ ದೀಪಮಾಲೆ ಪಾಠದ 1 ಅಂಕದ ಪ್ರಶ್ನೆಗಳು. ಇನ್ನು ಮುಂದಿನ ಪಾಠ ನನ್ನ ಗೋಪಾಲ, ಪಾಠ 7. ಪ್ರಶ್ನೆ 1. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಉತ್ತರ: ಗೋಪಾಲನು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆಗೆ ಹೂಗಳನ್ನು ತರುವುದು ಅವನ ಮುಖ್ಯ ಕೆಲಸವಾಗಿತ್ತು. ಪ್ರಶ್ನೆ 21. ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸುತ್ತಿದ್ದವು. ಪ್ರಶ್ನೆ 22. ಗೋಪಾಲನ ಗೆಳೆಯರ ಹೆಸರೇನು? ಉತ್ತರ: ಗೋಪಾಲನ ಗೆಳೆಯರ ಹೆಸರು ರಾಮು, ಕಿಟ್ಟಿ, ನಾಣಿ, ಮಾದು. ಪ್ರಶ್ನೆ 23. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯ ಪಡುತ್ತಿದ್ದನು? ಉತ್ತರ: ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಕಾಡಿನ ದಾರಿಯಲ್ಲಿ ಕತ್ತಲೆ ಇದ್ದ ಕಾರಣ ಭಯಪಡುತ್ತಿದ್ದನು. ಪ್ರಶ್ನೆ 24. ಗೋಪಾಲನು ಹೊಸ ಪಂಚೆಯನ್ನು ಬಯಸುತ್ತಿದ್ದು ಏಕೆ? ಉತ್ತರ: ಗೋಪಾಲನ ಗೆಳೆಯರು ಬೆಲೆಯುಳ್ಳ ಬಟ್ಟೆ ಹಾಕಿಕೊಂಡು ಇವನನ್ನು ಹಾಸ್ಯ ಮಾಡುತ್ತಿದ್ದರು. ಆದ್ದರಿಂದ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದನು. ಪ್ರಶ್ನೆ 25. ಬನದ ಗೋಪಾಲ ಯಾರು? ಕಾಡಿನಲ್ಲಿ ಅವನ ಕೆಲಸವೇನು? ಉತ್ತರ: ಬನದ ಗೋಪಾಲ ಶ್ರೀಕೃಷ್ಣ. ಕಾಡಿನಲ್ಲಿ ದನ ಕಾಯುವುದು ಅವನ ಕೆಲಸವಾಗಿತ್ತು. ಇದಿಷ್ಟು ನನ್ನ ಗೋಪಾಲ ಪಾಠದ ಪ್ರಶ್ನೆಗಳು. ಪಾಠ 8 ಸೌಜನ್ಯ. ಇದರ 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ 26. ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ. ಪ್ರಶ್ನೆ 27. ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಸೌಜನ್ಯ ಹೇಗೆ ಅರಳಬೇಕು? ಸೌಜನ್ಯವು ಹೂವು ಅರಳಿದಂತೆ ಅರಳಬೇಕು. ಪ್ರಶ್ನೆ 29. ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಸೌಜನ್ಯದಿಂದ ಬೇರೆಯವರಿಗೆ ಲಾಭವಾಗುತ್ತದೆ. ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಇದಿಷ್ಟು ಗದ್ಯ ಭಾಗದಲ್ಲಿ ಬಂದಂತಹ 1 ಅಂಕದ ಪ್ರಶ್ನೆಗಳು. ಇನ್ನು ಪದ್ಯ ಭಾಗದಲ್ಲಿ ಮೊದಲಿಗೆ ಸವಿಚೈತ್ರ. ಪ್ರಶ್ನೆ 31. ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯುಗಾದಿಯ ದಿನ. ಪ್ರಶ್ನೆ 32. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ಸಿಂಗಾರಗೊಳ್ಳುತ್ತಾಳೆ. ಪ್ರಶ್ನೆ 33. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಿರುತ್ತದೆ. ಸವಿಚೈತ್ರದ ಸೊಬಗು ಏನು? ಚೈತ್ರದಲ್ಲಿ ಪ್ರಕೃತಿ ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸುತ್ತದೆ. ಒಣಗಿ ನಿಂತ ಮರವು ಚಿಗುರು, ಹಣ್ಣು, ಹೂಗಳಿಂದ ಕಂಗೊಳಿಸುತ್ತದೆ. ಪ್ರಶ್ನೆ 35. ಯುಗಾದಿಯ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ?
ಯುಗಾದಿಯಲ್ಲಿ ಬೇವು ಬೆಲ್ಲ ಹಂಚುವ ಸಂಪ್ರದಾಯವಿದೆ. ಪದ್ಯ 3 ಸದ್ದು ಮಾಡದಿರಿ. ಪ್ರಶ್ನೆ 36 ತಿಮಿರಕ್ಕೆ ವೈರಿ ಯಾರು? ತಿಮಿರಕ್ಕೆ ವೈರಿ ದೀಪ. ಪ್ರಶ್ನೆ 37 ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾನೆ? ಉತ್ತರ ರವಿಕಿರಣಗಳಿಗೆ ಇಬ್ಬನಿ ಕರಗುವಂತೆ ಮಾನವನು ಸಿಡುಕು ಮಿಡುಕನ್ನು ತೊರೆದು ಇಬ್ಬನಿಯಂತೆ ಮಾನವನ ಬದುಕು ಇರಬೇಕೆಂದು ಕವಿ ಬಯಸುತ್ತಾರೆ. ಪ್ರಶ್ನೆ 38 ನಮ್ಮ ಕರ್ತವ್ಯವನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ? ನಮ್ಮ ಕರ್ತವ್ಯವನ್ನು ಶಾಂತಿಯಿಂದ ಮುಗಿಸಬೇಕು ಎಂದು ಕವಿ ಹೇಳಿದ್ದಾರೆ. ಪದ್ಯ 5 ಮೂಡಲ್ ಕುಣಿಗಲ್ ಕೆರೆ. ಪ್ರಶ್ನೆ 39 ಕುಣಿಗಲ್ ಕೆರೆಯು ಯಾವ ದಿಕ್ಕಿನಲ್ಲಿ ಇದೆ? ಕುಣಿಗಲ್ ಕೆರೆ ಮೂಡಣ ದಿಕ್ಕಿನಲ್ಲಿ ಇದೆ. ಪ್ರಶ್ನೆ 40 ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಕುಣಿಗಲ್ ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದೆ. ಪ್ರಶ್ನೆ 41 ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ. ಪ್ರಶ್ನೆ 42 ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಶಿವನು ಬಂದನೆಂದು ಉತ್ಪ್ರೇಕ್ಷಿಸಲಾಗಿದೆ. ಪ್ರಶ್ನೆ 43 ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ಕೆರೆಯಲ್ಲಿ ಬಾಳೆ ಮೀನುಗಳು ಇದ್ದವು. ಮುಂದಿನ ಪದ್ಯ 6 ವಚನಗಳು. ಪ್ರಶ್ನೆ 42 ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಬಸವಣ್ಣನವರ ಪ್ರಕಾರ ನಶಿಸುವುದು ಸ್ಥಾವರ. ಪ್ರಶ್ನೆ 44 ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕು ಎಂದು ಸಿದ್ದರಾಮ ಹೇಳುತ್ತಾರೆ? ವೇಷಕ್ಕೆ ತಕ್ಕ ಆಚರಣೆ ಇಲ್ಲದ ಮೇಲೆ ವೇಷ ಧರಿಸಿ ಫಲವಿಲ್ಲ ಎಂದು ಸಿದ್ದರಾಮ ಹೇಳುತ್ತಾರೆ. ಪ್ರಶ್ನೆ 45 ವೇದಾಂತವನ್ನು ಓದಿದವನು ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ? ವೇದಾಂತವನ್ನು ಓದಿದವನು ಬ್ರಹ್ಮನಾಗಬೇಕು ಎಂದು ಸಿದ್ದರಾಮ ಹೇಳುತ್ತಾರೆ. ಪ್ರಶ್ನೆ 46 ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ? ಕೆರೆಯಲ್ಲಿ ನೀರು ಬರದೇ ಇದ್ದಾಗ ಕೆರೆಗಳು ನಿಷ್ಪ್ರಯೋಜಕ ಆಗುವುದು. ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಶಬ್ದಕ್ಕೆ ಅಂಜಬಾರದು. ಇನ್ನು ಕಡೆಯ ಪದ್ಯ 7 ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಪ್ರಶ್ನೆ 48 ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ಕೌರವನ ಸೇನೆಯು ಉತ್ತರನಿಗೆ ವಿಶಾಲವಾದ ಸಮುದ್ರದಂತೆ ಕಾಣಿಸಿತು. ಪ್ರಶ್ನೆ 49 ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ಉತ್ತರ ಕೌರವನ ಸೇನೆಯನ್ನು ಕಂಡು ಹೆದರಿ ಉತ್ತರನು ನಿಟ್ಟೋಟದಲ್ಲಿ ಓಡಿದನು. ಪ್ರಶ್ನೆ 50 ದುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ? ದುರಕ್ಕೆ ಬೆನ್ನು ಹಾಕಿದರೆ ಪಾಪ ಪ್ರಾಪ್ತಿಯಾಗುತ್ತದೆ. ಪ್ರಶ್ನೆ 51 ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ? ಅರ್ಜುನನು ಉತ್ತರನನ್ನು ನಾಡನರಿ ಎಂದು ಕರೆದಿದ್ದಾನೆ. ಪ್ರಶ್ನೆ 52 ಉತ್ತರನಿಗೆ ಇಂದ್ರ ಪದವಿಯು ಏಕೆ ಬೇಕಿಲ್ಲ? ಉತ್ತರ ಉತ್ತರನಿಗೆ ತನ್ನ ಅರಸುತನವೇ ಸಾಕಾಗಿರುವುದರಿಂದ ಇಂದ್ರ ಪದವಿಯು ಬೇಕಿಲ್ಲ. ಪ್ರಶ್ನೆ 53 ಸುರರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ? ಸುರರ ಸತಿಯರ ಸ್ಥಾನವನ್ನು ಅರಮನೆಯ ನಾರಿಯರು ತುಂಬುತ್ತಾರೆ. ಮಕ್ಕಳೇ, ಇದಿಷ್ಟು 1 ಅಂಕದ ಪ್ರಶ್ನೆಗಳು. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಖಂಡಿತ 12ಕ್ಕೆ 12 ಅಂಕಗಳನ್ನು ಪಡೆಯಬಹುದು. ಹಾಗೆ ನಿಮ್ಮ ಅಭ್ಯಾಸ ನಿರಂತರವಾಗಿ ಮತ್ತೆ ಬರೆದು ಅಭ್ಯಾಸವನ್ನ ಮಾಡಿದರೆ ಖಂಡಿತ ನಿಮಗೆ ಉತ್ತಮ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ನನ್ನ ಸಣ್ಣ ಪ್ರಯತ್ನ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತಾ, ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡುವ ಮೂಲಕ ಅವರಿಗೂ ಕೂಡ ಉಪಯುಕ್ತವಾಗುವಂತೆ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.